ಪತ್ನಿಯ ಟಾರ್ಚರ್ಗೆ ಬಳಲಿ ಬೆಂಡಾಗ್ಬಿಟ್ಟಿದ್ದಾನೆ ಪೈಲ್ವಾನ್ ಪತಿರಾಯ. ಸಮಾಜದಲ್ಲಿ ಹೋರಾಟಗಾರ ಅಂತ ಗುರುತಿಸಿಕೊಂಡವನು. ಎನ್ಆರ್ಸಿ ಹೋರಾಟ ಆದಾಗ ಮುಂಚೂಣಿಯಲ್ಲಿ ರೋಡ್ಗಿಳಿದು ಪ್ರೊಟೆಸ್ಟ್ ಮಾಡಿದವನು. ಅಂಥ ಪೈಲ್ವಾನ್ ಈಗ ಪತ್ನಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಯಾಕಂದ್ರೆ ಮಲಗಿದ್ದ ಪತಿಯ ಮೇಲೆ ಪತ್ನಿ ಹಲ್ಲೆ ಮಾಡಿದ್ಲಂತೆ. ಯೂಸುಫ್ಗೆ ಪತ್ನಿ ಆಯಿಷಾ ಹಾಗೆ ಆಕೆಯ ಸಾಕು ತಾಯಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಪತ್ನಿಯ ಫೋನ್ ಅನ್ನ ರಿಸೀವ್ ಮಾಡಿರ್ಲಿಲ್ವಂತೆ ಯೂಸುಫ್. ಆ ಕಾರಣಕ್ಕಾಗಿ ರೌಡಿಗಳನ್ನ ಕರ್ಕೊಂಡು ಬಂದು ಕಚೇರಿಯಲ್ಲಿ ಹಲ್ಲೆ ಮಾಡಿರೋ ಆರೋಪ ಮಾಡಲಾಗ್ತಾ ಇದೆ. ಪತ್ನಿ ಆಕೆಯ ಸಾಕು ತಾಯಿ ನಗೀನಾ ವಿರುದ್ಧ ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಹಲ್ಲೆಗೊಳಗಾದಂಥ ಪೈಲ್ವಾನ್ ಯೂಸುಫ್ ಮಾಡಿದ್ದಾನೆ. ಆತನ ಫೋಟೋ ಗಮನಿಸ್ತಾ ಇದ್ದೀರಿ, ಜೊತೆಗೆ ಕಂಪ್ಲೇಂಟ್ ಕಾಪಿಯನ್ನ ಕೂಡ ನೋಡ್ತಾ ಇದ್ದೀರಿ. ಆತ ಹೋರಾಟಗಳಲ್ಲಿ ಭಾಗಿಯಾಗಿದ್ದವನು. ಎನ್ಆರ್ಸಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥ ವ್ಯಕ್ತಿ, ಬಹಳ ಮುಂಚೂಣಿಯಲ್ಲಿದ್ದ. ರಾಜಕೀಯ ನಾಯಕರ ಜೊತೆಗೂ ಒಡನಾಟ ಇತ್ತು. ಅಂಥ ವ್ಯಕ್ತಿ ಈಗ ಪತ್ನಿ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಹೊರಗಡೆ ಹುಲಿ ಮನೆಯಲ್ಲಿ ಇಲಿ, ಬಹುಶಃ ತಮಾಷೆ ಅಂತ ಅನ್ನಿಸಬಹುದು ಈಗಾದೆ, ಬಟ್ ಈತನ ವಿಚಾರದಲ್ಲಿ ಯಾಕೋ ಅದೇ ಅನ್ನಿಸ್ತಾ ಇದೆ. ಹೊರಗಡೆ ಹೋರಾಟಗಾರ ಪೈಲ್ವಾನ್ ಬೇರೆ, ಆದ್ರೆ ಪತ್ನಿ ಹೊಡೆದಿದ್ದಾಳೆ, ಪತ್ನಿ ಕಡೆಯವರು ಹೊಡೆದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದಾನೆ. ಆಗಿದ್ದೇನು, ಏನ ಕಂಪ್ಲೇಂಟ್ ಕೊಟ್ಟಿರೋದು, ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಲಾಗಿದೆ ಅಂತ ಹೇಳಿ ಸಂದೇಶ್. ವಿಜಯಶ್ರೀ, ಈತ ಮೊಹಮ್ಮದ್ ಯೂಸುಫ್ ಅಂತ ಹೇಳಿ ಈತ ಎನ್ಆರ್ಸಿ ಹೋರಾಟದಲ್ಲೂ ಕೂಡ ಭಾಗಿಯಾಗಿರ್ತಾನೆ. ಜೊತೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆ, ಮುಖಂಡರ ಜೊತೆ ಕೂಡ ಈತ ಗುರುತಿಸ್ಕೊಂಡಿರ್ತಾನೆ. ಅದರಲ್ಲೂ ಕೂಡ ರಿಜ್ವಾನ್ ಅರ್ಷದ್ ಜೊತೆಯಲ್ಲೂ ಕೂಡ ಗುರುತಿಸ್ಕೊಂಡಿರ್ತಾನೆ. ಜೊತೆಗೆ ಫೇಸ್ಬುಕ್ ನಲ್ಲಿ ಈತನ ಪೋಸ್ಟ್ ಗಳನ್ನ ಕೂಡ ಹಾಕಿರ್ತಾನೆ. ಅಂದ್ರೆ ಈತ ಮೂಲತಃ ಪೈಲ್ವಾನ್ ಆಗಿರ್ತಾನೆ. ಆದ್ರೆ ಮನೆಯಲ್ಲಿ ಪತ್ನಿ ಪದೇ ಪದೇ ಹಲ್ಲೆ ಮಾಡ್ತಾ ಇದ್ದಾರೆ, ಜೊತೆಗೆ ಗಲಾಟೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಪತ್ನಿಯಿಂದ ಬೇಸತ್ತು ಆತ ಮೊಬೈಲ್ ಅನ್ನ ಸೈಲೆಂಟ್ ಮಾಡಿ ಕಚೇರಿಯಲ್ಲಿ ಮಲಗಿರ್ತಾನೆ. ಮೈ ಲೇಸರ್ ಕ್ಲಬ್ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಹಾಗಾಗಿ ಈತ ಆ ಕಂಪನಿಯಲ್ಲಿ ಹೋಗಿ ಮಲಗಿದ್ದಂತ ಸಂದರ್ಭದಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಕಂಪನಿಯ ಬಳಿ ಹೋಗಿ, ಅಂದ್ರೆ ಕಂಪನಿಯಲ್ಲಿ ಇರೋದು ಗೊತ್ತಾಗತ್ತೆ, ಅಲ್ಲಿ ಹೋಗಿ ಪತ್ನಿ ಹಾಗೆ ಅವರ ತಾಯಿ ಇಬ್ರು ಕೂಡ, ಅಂದ್ರೆ ಪತ್ನಿ ಆಯಿಷಾ ಹಾಗೆ ಅತ್ತೆ ನಗೀನಾ ಇಬ್ರು ಕೂಡ ಹೋಗಿ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ರೌಡಿಗಳನ್ನ ಕೂಡ ಕರೆದುಕೊಂಡು ಹೋಗಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೋದ್ರು ಕೂಡ ಅಟ್ಟಾಡಿಸ್ಕೊಂಡು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆದ್ರೆ ಈತ ಹೊರಗಡೆ ಪೈಲ್ವಾನ್ ಅಂತ ಇದ್ದಂತವನು ಮನೆಯಲ್ಲಿ ಪತ್ನಿಗೆ ಹೆದರ್ಕೊಂಡು ಈಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹಲ್ಲೆಯ ಪರಿಣಾಮ ಆತ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಂಡಿದ್ದಾನೆ. ಸದ್ಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಆಯಿಷಾ ಹಾಗೆ ಅತ್ತೆ ನಗೀನಾ ವಿರುದ್ಧ ಕೂಡ ಈಗಾಗಲೇ ಎಫ್ಐಆರ್ ದಾಖಲಾಗಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.